ಸೊ ಹಾಯ್ ಗೈಸ್, ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅನ್ನದರ್ ವಿಡಿಯೋ. ಗೈಸ್, ಈ ಗಾಡಿ ಇಲ್ಲಿ ನಿಂತಿದೆ. ಇದು ಯಾವ ಗಾಡಿ? ಅಂಬಾಸಿಡರ್ ತಾನೆ. ಅಂಬಾಸಿಡರ್ ಓಲ್ಡ್ ಮಾಫಿಯಾ ಅಂತಾನೆ ಹೇಳ್ಬೋದು. ಹೆಂಗ್ ಮಾಡ್ಸಿದ್ದಾರೆ ಅಂದ್ರೆ ಗಾಡಿನ. ಆದ್ರೆ ಈ ಗಾಡಿ ಈ ತರ ಪರಿಸ್ಥಿತಿಯಲ್ಲಿ ನಿಂತಿರೋದ್ ನೋಡಿ ಸಖತ್ ಬೇಜಾರಾಗ್ಬಿಡ್ತು ನನಗಂತೂ. ಗೈಸ್, ಇದು ಯಾವ ಮಾಡ್ಲು, ಎಷ್ಟನೇ ಮಾಡ್ಲು, BS6 1 ನನಗಂತೂ ಗೊತ್ತೇ ಇಲ್ಲ. ಒಳಗಡೆ ಉಪ್ಪು, ಗೇರ್ ಸಿಸ್ಟಮ್ ಎಲ್ಲ ಚೆನ್ನಾಗೇ ಐತೆ. ಆದ್ರೆ ಇದು ಈ ತರ ನಿಂತಿರೋದ್ ನೋಡಿ ನನಗಂದ್ರೂ ಒಟ್ಟುರಿತೈತೆ. ನಮ್ಮ ಅಪ್ಪಂದ ಏನಾರ ಆಗಿದ್ದಿದ್ರೆ ನಾನು ಒಳ್ಳೆ ಸಾಕಾದ ಗ್ಯಾಂಗ್ಸ್ಟರ್ ಗಾಡಿ ತರ ಮಾಡಿ ನಾನ್ ಮಾಫಿಯಾ ತರ ಓಡಾಡ್ತಿದ್ದೆ. ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪಾರ್ ನನ್ ಮಕ್ಕಳನ್ನ. ಹೌದು, ಇದು ಯಾವ ಕಾಲದ ಗಾಡಿ? ಇಲ್ಲೇ ಓಯ್ ಒಳಗಡೆ ಇದ್ಲೆಲ್ಲ ಆಯ್ತಲ್ಲೇ, ಇದ್ಲಿಂದ ರನ್ ಹಾಕತ್ತ ಇದು. ಒಳಗಡೆ ಇದ್ಲೈತಿ, ಇದ್ಲು. ಇದು ಮಾಡ್ತಾರಲ್ಲ, ಕಾಲ್ ಇಟ್ಕೊಂಡು ಇದನ್ ಬೇಯಿಸ್ತಾರಲ್ಲ, ಚಾಕಣ ಬೆಂಗಳೂರಾಗೆಲ್ಲ ಕಾಲ್ ಇಟ್ಟು ಹಿಂದ್ಗಡೆ ಇದ್ ಮಾಡತ್ತಾರಲ್ಲ. ಓ, ಇದು ಹೋಟ್ಲು ತರ. ಹಾ ಹಂಗೆ. ಓ, ಚೆನ್ನಾಗೈತೆ ಅಲ್ಲಲೇ. ಇದನ್ನು ಒಂದ್ ಬೋರ್ಡ್ ಇಲ್ಲ, ಏನಿಲ್ಲ, ಹೋಟ್ಲು ಇಲ್ಲೇ. ಗೈಸ್, ಆದ್ರೆ ಇದು ಕಾರ್ ಅಲ್ಲ, ಕಾರ್ ವಿತ್ ಮಿನಿ ಹೋಟೆಲ್ ತರ ಇದು. ಸ್ಮೋಕ್ಡ್ ಔಟ್ BBQ ಕೆಳಗಡೆ ಅವ್ರ ನಂಬರ್ ಹಾಕಿದ್ದಾರೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಕಾರ್ ಏನ್ ಕ್ರೇಜಿ ಆಯ್ತು. ಆ ಹೆಡ್ ಲ್ಯಾಂಪ್ ಇಲ್ಲೆಲ್ಲ ಅವ್ರ LED ಹೆಡ್ ಲ್ಯಾಂಪ್ ಹಾಕ್ಸ್ಬಿಟ್ಟಿದ್ದಾರೆ. ಫುಲ್ಲು ಕ್ರೇಜಿ. ಇಲ್ಲೇನೋ ಇತ್ತೇನೋ ಕಿತ್ಕೊಂಡ್ ಹೋಗ್ಬಿಟ್ಟೈತೆ. ಗೈಸ್, ಗಾಡಿ ಮಾತ್ರ ನನಗಂತೂ ಸಖತ್ ಇಷ್ಟ ಆಯ್ತು. ನಿಮ್ಗೆ ಏನ್ ಅನಿಸ್ತು ಅಂತ ಕೆಳಗಡೆ ಕಾಮೆಂಟ್ ಮಾಡಿ. ಇದು ಹೋಟ್ಲಿಗೋಸ್ಕರ ಬಳಸ್ಕೊಂಡಿದ್ರಂತೆ. ಗೈಸ್, ಇನ್ನ ಇದ್ರ ಇಂಜಿನ್ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೆ 1500cc ಇಂಜಿನ್ ಇದು. ಆಮೇಲೆ 1500 2000cc ಇಂಜಿನ್ ಬರುತ್ತೆ. ಆಮೇಲೆ ಇದ್ರದ್ದು ಪವರ್ ಬಗ್ಗೆ ಹೇಳ್ಬೇಕಂದ್ರೆ 35 to 40 ಪವರ್. ನ್ಯೂಟನ್ ಮೀಟರ್ ಟಾರ್ಕ್ ಬಂದ್ಬಿಟ್ಟು 73 ಅಂಡ್ ಎಷ್ಟೋ 1.3 ಏನೋ ನ್ಯೂಟನ್ ಮೀಟರ್ ಕಫ್ ಟಾರ್ಕ್ ಇದೆ. ಏನ್ ಅನ್ನಿಸ್ತದೆ ನೀ ಗಾಡಿ? ಸಾಲ ಕರ್ಕ್ಯಾರ ಬಿಡೋಗ್ಲಿ, ಮಾಡಲ್ ಬಿಡು. ಗಾಡಿ ಟೈರ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಮ್ ಬಾ. ಇಲ್ಲಿ ಯಾವ ಟೈರ್? ಬ್ರ್ಯಾಂಡ್ ನ್ಯೂ ಟೈರ್. ಬ್ರ್ಯಾಂಡ್ ನ್ಯೂ ಟೈರ್. 20,000 ಕೊಟ್ರಿ ತಂದೋರಿ. 20,000 ಕೊಡ್ರಿ ತಾಂದೋರಿ. ಬ್ರ್ಯಾಂಡ್ ನ್ಯೂ ಟೈರ್, ನಮ್ದೇ ಗಾಡಿ. ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪಾರ್ ನನ್ ಮಕ್ಕಳನ್ನ. ಹೌದು, ಆಮೇಲೆ ಮತ್ತೆ ಇನ್ನೇನಿಲ್ಲ, ನಮ್ ತಿಮ್ಮಂಗ್ ಕರ್ಕೊಂಡ್ ಬಂದಿದ್ರೆ ಏನಾರು ಕಾಮಿಡಿ ಮಾಡಾನಿ. ನನ್ ಮಗ ಕಾಮಿಡಿನೇ ಮಾಡಲ್ಲ. ಗಾಯ್ಸ್, ನಾನು ಒಲ್ಲಿನೂ ಇಲ್ಲೇ ನಿಲ್ಸ್ಕೊಂಡು ಅಲ್ಲಿಂದ ಇಲ್ಲಿ ಮಠ ಬಂದು ರಿವ್ಯೂ ಮಾಡ್ತಾ ಇದೀನಿ. ರಿವ್ಯೂ ಅಲ್ಲ, ಸುಮ್ನೆ ಏನೋ ಒಂಥರ ಕಂಟೆಂಟ್ ಸಿಕ್ತು, ಅದಕ್ಕೆ ಬಂದೆ. ಡೋಂಟ್ ಮೈಂಡ್ ಕಾಮಿಡಿ ಮಾಡಿದ್ದು. ಈ ಗಾಡಿ ನಿಜವಲ್ಲೂ ನನ್ನ ಹತ್ರ ಇದ್ದಿದ್ರೆ ನಾನು ಬೇರೆ ಲೆವೆಲ್ ಅಲ್ಲೇ ಇಟ್ಕೊಂಡ್ಬಿಡ್ತಿದ್ದೆ. ಹೊಟ್ಟೆ ಉರಿತೈತೆ ಈ ಗಾಡಿ ಈ ತರ ಪರಿಸ್ಥಿತಿಯಲ್ಲಿ ನಿಂತಿರೋದ್ ನೋಡಿ. ಅಯ್ಯಯ್ಯೋ. ಓಕೆ ಗೈಸ್, ಬಾಯ್ ಬಾಯ್, ಟಾಟಾ, ಸಿ ಯು.